ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎನ್‌ಕೆಆರ್ ಟಿವಿ ಕನ್ನಡ. ನಾನು ಸುರಭಿ ರಾಜೇಂದ್ರ. ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್. ಎನ್ಐಎ ಅಧಿಕಾರಿಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆ. 5 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ. ಸಿದ್ದರಾಮಯ್ಯ ಸರ್ಕಾರ ಪತನಕ್ಕೆ ಟೈಮ್ ಫಿಕ್ಸ್. ದೀಪಾವಳಿಯೊಳಗೆ ಸಿದ್ದರಾಮಯ್ಯ ಸರ್ಕಾರ ಪತನ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಫೋಟಕ ಹೇಳಿಕೆ. ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ಕೊಟ್ಟ ರಾಜ್ಯ ಸರ್ಕಾರ. ಬಿಪಿಎಲ್ ಕಾರ್ಡ್ ನೀಡಲು ಹೊಸ ಮಾನದಂಡ. ಗ್ಯಾರಂಟಿ ಹಣಕ್ಕಾಗಿ ತಂತ್ರ ಎಂದು ಆರ್ ಅಶೋಕ್ ಕಿಡಿ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ 2 ದಿನ ರಿಲೀಫ್. ಮೂಡ್ ಆಫ್ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ಸೆಪ್ಟೆಂಬರ್ 12ಕ್ಕೆ ಸಿಎಂ ಪರ ವಕೀಲರಿಂದ ಮತ್ತೆ ವಾದ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್. ಎನ್ಐಎ ಅಧಿಕಾರಿಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆ. ಈ ಕುರಿತು ಒಂದು ಅಪ್ಡೇಟ್. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್. ಎನ್ಐಎ ಅಧಿಕಾರಿಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆ. ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಪ್ಲಾನ್ ರಿವೀಲ್. 5 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ. ಅಬ್ದುಲ್, ಮುಸಾವಿರ್ ಹುಸೇನ್, ಶೋಯಬ್ ಮಿರ್ಜಾ ಸೇರಿ 5 ವಿರುದ್ಧ ಆರೋಪ ಪಟ್ಟಿ. ದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಅಧಿಕಾರಿಗಳು ತನಿಖೆ ನಡೆಸಿ 4 ಆರೋಪಿಗಳ ವಿರುದ್ಧ ಸೋಮವಾರ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಆರೋಪಿಗಳು ಕಳೆದ ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದ ದಿನ ಬೆಂಗಳೂರಿನ ಮಲ್ಲೇಶ್ವರಂದ ಬಿಜೆಪಿ ಕಚೇರಿಗೆ ಬಾಂಬ್ ಇರಿಸಿ ಸ್ಫೋಟಿಸಲು ಸಂಚು ರೂಪಿಸಿದ್ರು. ಈ ಸಂಚು ವಿಫಲವಾದ ಹಿನ್ನೆಲೆ ಆರೋಪಿಗಳು ಮತ್ತೆ ಸಂಚು ರೂಪಿಸಿ ಮಾರ್ಚ್ 1ರಂದು ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಿದರು ಎಂಬುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆರೋಪಿಗಳಾದ ಶಿವಮೊಗ್ಗದ ತೀರ್ಥಹಳ್ಳಿ ಮೂಲದ ಮುಸಾವಿರ್ ಹುಸೇನ್, ಶಾಜಿಬ್, ಅಬ್ದುಲ್ ಮತೀನ್ ಅಹಮದ್ ತಾಹಾ, ಮಾಸ್ ಮುನೀರ್ ಅಹಮದ್ ಹಾಗೂ ಮುಜಾಮಿಲ್ ಶರೀಫ್ ವಿರುದ್ಧ ಯುಎಪಿಎ ಹಾಗೂ ಪಿಡಿಎಲ್ಪಿ ಕಾಯ್ದೆಗಳ ವಿರುದ್ಧ ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆ ಕೈಗೊಂಡು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿದೆ. ಸದ್ಯ ಈ 4 ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ಸ್ಫೋಟದಲ್ಲಿ ಹೋಟೆಲ್ ಸಿಬ್ಬಂದಿ, ಗ್ರಾಹಕರು ಸೇರಿ ಒಟ್ಟು 9 ಮಂದಿ ಗಾಯಗೊಂಡಿದ್ರು. ಹೋಟೆಲ್ಗೆ ಭಾರೀ ಪ್ರಮಾಣದ ಹಾನಿಯಾಗಿತ್ತು. ಇದರ ಬೆನ್ನಲ್ಲೇ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದ ಎನ್ಐಎ ಅಧಿಕಾರಿಗಳು ಬೆಂಗಳೂರು, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳ ಪೊಲೀಸರು ಹಾಗೂ ತನಿಖಾ ಸಂಸ್ಥೆಗಳ ಸಹಕಾರದೊಂದಿಗೆ ಮಾಹಿತಿ ಪಡೆದು ತನಿಖೆ ಕೈಗೊಂಡು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಪತನಕ್ಕೆ ಟೈಮ್ ಫಿಕ್ಸ್. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಫೋಟಕ ಹೇಳಿಕೆ. ಈ ಕುರಿತು ಒಂದು ಅಪ್ಡೇಟ್. ಸಿದ್ದರಾಮಯ್ಯ ಸರ್ಕಾರ ಪತನಕ್ಕೆ ಟೈಮ್ ಫಿಕ್ಸ್. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಫೋಟಕ ಹೇಳಿಕೆ. ದೀಪಾವಳಿಯೊಳಗೆ ಸಿದ್ದರಾಮಯ್ಯ ಸರ್ಕಾರ ಪತನ. ಸಿದ್ದರಾಮಯ್ಯ ರಾಜೀನಾಮೆಗೆ ಕಾಂಗ್ರೆಸ್ ಮುಹೂರ್ತ ನಿಗದಿ ಮಾಡಿದೆ. ಸಿದ್ದರಾಮಯ್ಯ ಹೋಗೋದು ಫಿಕ್ಸ್. ಹೀಗಾಗಿ ಕಾಂಪಿಟೇಷನ್ ಶುರುವಾಗಿದೆ. ಭವಿಷ್ಯ ನುಡಿದ ಸಿಟಿ ರವಿ.
ದೀಪಾವಳಿ ಒಳಗೆ ಸಿದ್ದರಾಮಯ್ಯ ಸರ್ಕಾರ ಪತನವಾಗಲಿದೆ. ಸರ್ಕಾರ ಪತನಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಸಂಕ್ರಾಂತಿ ದೂರ ಆಯಿತು, ದೀಪಾವಳಿ ಒಳಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಡಮಾರ್ ಎಂದು ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೊಸ ಮುಖ್ಯಮಂತ್ರಿ ಹೊಸ ಸರ್ಕಾರನ ಅಂದ್ರೆ ಕಾಲ ನಿರ್ಣಯ ಮಾಡುತ್ತದೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಕಾಂಗ್ರೆಸ್ ಮುಹೂರ್ತ ನಿಗದಿ ಮಾಡಿದೆ. ಹೊರಗಡೆ ಸಿದ್ದರಾಮಯ್ಯ ಅವರ ಹಿಂದೆ ಬಂಡೆಯಂತೆ ನಿಂತಿದ್ದೀವಿ ಅಂತಾರೆ. ಸಿದ್ದರಾಮಯ್ಯ ಹೋಗೋದು ಫಿಕ್ಸ್ ಆಗಿತ್ತು, ಹೀಗಾಗಿ ಕಾಂಪಿಟೇಷನ್ ಶುರುವಾಗಿದೆ. 1 ಡಜನ್ಗೆ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಸಿಎಂ ಸಂಗೊಳ್ಳಿ ರಾಯಣ್ಣ ಪಿತೂರಿಗೆ ಬಲಿಯಾಗಿದ್ದಾರೆ ಎಂದಿದ್ದರು. ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸಿಲ್ಲ ಎಂದು ಸಿಟಿ ರವಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಗರಣ ನಡೆದಿರುವುದು ಸ್ಪಷ್ಟ. ಸರ್ಕಾರದಲ್ಲಿ ಬರೀ ಹಗರಣಗಳದೇ ಸುದ್ದಿ. ಇದು ಭ್ರಷ್ಟಾಚಾರದ ಸರ್ಕಾರ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಗುಡುಗಿದ್ದಾರೆ. ಏನೇ ಮಾಡಿದ್ರು ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಡ್ಯಾಶ್. ಯಾವತ್ತಿದ್ರು ಒಂದು ದಿನ ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಆಗಲೇಬೇಕು. ಯಾವುದನ್ನೇ ಮುಚ್ಚಿಟ್ರು ಭ್ರಷ್ಟಾಚಾರಿಗಳು ಬಹಳ ದಿನ ಉಳ್ಕೊಳ್ಳೋಕ್ಕಾಗಲ್ಲ. ಈ ಸರ್ಕಾರ ಭ್ರಷ್ಟ ಸರ್ಕಾರ. ಈ ಸರ್ಕಾರ ಪರಿಶಿಷ್ಟ ಜನಾಂಗದವರಿಗೆ ಮೋಸ ಮಾಡ್ತು. ಈ ಸರ್ಕಾರ ಬಡವರಿಗೆ ಕೊಡಬೇಕಾದಂಥ ಸೈಟನ್ನು ನುಂಗ್ತು. ಈ ಸರ್ಕಾರ ಭ್ರಷ್ಟ ಸರ್ಕಾರ. ಹಾಗಾಗಿ ಯಾವುದೇ ವಿಚಾರದಿಂದ ಮರೆಮಾಚೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳೋಕೆ ಸಾಧ್ಯ ಇಲ್ಲ. ಸತ್ಯ ಯಾವತ್ತಿದ್ರು ಹೊರಗೆ ಬಂದೇ ಬರುತ್ತೆ. ನ್ಯಾಯಾಲಯದಲ್ಲಿ ಒಂದೊಂದೇ ಇವ್ರ ಹಗರಣಗಳು ಬಿಚ್ಕೊಳ್ತಾ ಇದ್ದಾವೆ. ಇವ್ರ ಹಗರಣಗಳು ಇವ್ರು ಎಷ್ಟು ಭ್ರಷ್ಟರು ಅನ್ನೋದನ್ನ ತೋರಿಸ್ತಾ ಇದ್ದಾವೆ. ಹಾಗಾಗಿ ಇದೊಂದು ಭ್ರಷ್ಟ ಸರ್ಕಾರ. ಬಹಳ ದಿನ ಭ್ರಷ್ಟರು ಅಧಿಕಾರದಲ್ಲಿ ಇರಬಾರ್ದು, ಅಧಿಕಾರದಲ್ಲಿ ಉಳಿಯಕ್ ಆಗಲ್ಲ. ನೋಡಿ, ಹೊರಗಡೆ ಸಿದ್ದರಾಮಯ್ಯನವರೇ ನಿಮ್ ಬೆನ್ನಿಂದಿಗಿದ್ದೀವಿ, ಹೊಂಡೆ ಅಂತ ಇದೀವಿ ಅಂತ ಹೇಳ್ತಾನೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮುಹೂರ್ತವನ್ನ ಕಾಂಗ್ರೆಸ್ ಪಾರ್ಟಿ ನಿಗದಿ ಮಾಡಿದೆ. ಸಿದ್ದರಾಮಯ್ಯನವರು ಹೋಗೋದು ಫಿಕ್ಸು. ಅದಕ್ಕಾಗಿ ನಾನು ಅನ್ನೋ ಕಾಂಪಿಟೇಷನ್ ಶುರುವಾಗಿದೆ. ಆ ಕಾಂಪಿಟೇಷನ್ ಈಗಾಗಲೇ ಡಜನ್ ದಾಟಿದೆ. 1 ಡಜನ್ಗಿಂತ ಜಾಸ್ತಿ ಜನ ಸಿಎಂ ಹುದ್ದೆಯ ಆಕಾಂಕ್ಷಿಗಳು. ಅವಾಗ ಮುಖ್ಯಮಂತ್ರಿಗಳೇ, ನೀವು ಮೊನ್ನೆ ಒಂದು ಮಾತು ಹೇಳಿದ್ರಿ, ಸಂಗೊಳ್ಳಿ ರಾಯಣ್ಣ ಒಳ ಪಿತೂರಿಗೆ ಬಲಿಯಾದ ಅಂತ ಹೇಳಿ. ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸೋದಿಲ್ಲ. ಸಿದ್ದರಾಮಯ್ಯನವರೇ, ನೀವು ಬರೀ ಭ್ರಷ್ಟಾಚಾರ ಮಾತ್ರ ಅಲ್ಲ, ಭ್ರಷ್ಟಾಚಾರ ಜೊತೆಗೆ ನಿಮ್ಮೊಳಗಿನ ಪಿತೂರಿಯೂ ಕೂಡ ಇದೆ ಅನ್ನೋದನ್ನ ನೀವು ಈ ಎಲ್ಲ ಕಾಂಪಿಟೇಷನ್ ನೋಡಿದ್ಮೇಲೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಭ್ರಷ್ಟಾಚಾರ ಅಂಗೈ ಹುಣ್ಣಿನಷ್ಟು ಸ್ಪಷ್ಟ. ಮೂಡಾದಲ್ಲಿ ಹಗರಣ ನಡೆದಿದೆ, ಅದು ಸರ್ಕಾರವೇ ಒಪ್ಕೊಂಡಿದೆ. ಇಲ್ಲದೆ ಇದ್ರೆ ಆಯುಕ್ತನ ಯಾಕೆ ಸಸ್ಪೆಂಡ್ ಮಾಡ್ತಿದ್ರು? ಹಗರಣವೇ ನಡೆದೇ ಇದ್ರೆ ನ್ಯಾಯಾಂಗ ತನಿಖೆಗೆ ಯಾಕೆ ಆದೇಶ ಮಾಡ್ತಿದ್ರು? ಹಗರಣ ನಡೆದಿರೋದು ಸ್ಪಷ್ಟ. ಸಿದ್ದರಾಮಯ್ಯನವ್ರ ಪಾತ್ರ ಏನು ಅನ್ನೋದನ್ನ ನ್ಯಾಯಾಲಯದಲ್ಲಿ ನಡೆದಂತ ವಾದ ವಿವಾದಗಳೇ ಬಹಿರಂಗಪಡಿಸಿದಾವೆ. ಯಾವುದು ಭ್ರಷ್ಟಾಚಾರ ಮಾಡೋಕೆ ನಾವು ಹೇಳಿದ್ವೇನ್ರಿ ಭ್ರಷ್ಟಾಚಾರ ಮಾಡಿ ಅಂತೇಳಿ? ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟ ಜನಾಂಗ ಭ್ರಷ್ಟಾಚಾರದಲ್ಲಿ ಸಿಕ್ಕಿದವರು, ಭ್ರಷ್ಟಾಚಾರ ಮಾಡಿದವರು ರಾಜೀನಾಮೆ ಕೊಡಬೇಕು, ಪಾರದರ್ಶಕವಾಗಿರಬೇಕು, ಜನಪರವಾಗಿರಬೇಕು ಅನ್ನೋದು ನಮ್ಮ ಒತ್ತಾಯ. ಈ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಹೋಗುತ್ತೋ ಅನ್ನೋದು ನಮ್ಮ ಅಲ್ಲ. ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರೇ ತಪ್ಪು ಮಾಡಿದವರು ರಾಜೀನಾಮೆ ಕೊಡಬೇಕು, ಜನಪರವಾಗಿರುವಂಥ ಮುಖ್ಯಮಂತ್ರಿ ಇರಬೇಕು, ಅದಾಗಬೇಕು. ಇದು ಬಿಟ್ಟು ಬೇರೆ ಎಲ್ಲ ಜ್ಯೋತಿಷಿ ಹೇಳೋಕ್ಕಿಲ್ಲ. ನಾವು ಪ್ರಜಾಪ್ರಭುತ್ವ ವಿರೋಧಿಗಳಾಗಿ ನಾವು ಮಾತಾಡೋಕ್ಕಾಗಲ್ಲ. ಇವತ್ತು ಅವ್ರಿಗೆ ಬಹುಮತ ಕೊಟ್ಟಿದ್ದಾರೆ, ಅವ್ರು ನಡೆಸಲಿ ಸರ್ಕಾರ, ಯಾರಿಗಾರು ಅಡ್ಡ ಬಂದಿಲ್ಲ. ನಾವಂತೂ ಸರ್ಕಾರ ಬೀಳಿಸೋದು, ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬೇಕು ಅನ್ನೋಂಥ ಹೇಳೋಷ್ಟು ನಮ್ಮ ಉದ್ದೇಶ ಇಲ್ಲ. ಈ ತಪ್ಪು ಮಾಡಿರೋಂಥ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋಂಥ ನಮ್ಮ ಸ್ಪಷ್ಟ ಬೇಡಿಕೆ. ಅಲ್ಲಿ ಹೆಚ್ಚು ಕಡಿಮೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಆತ್ಮಹತ್ಯೆ ಭಾಗ್ಯ, ಸರ್ಕಾರಿ ನೌಕರರು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು ಆಗ್ತಿದೆ, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು ಇದೆ. ಶಿವಾನಂದ ಪಾಟೀಲರು
ರೈತರು ಆತ್ಮಹತ್ಯೆನ ಯಾವ್ಯಾವ ಕಾರಣಕ್ಕೆ ಮಾಡ್ಕೋತಾರೆ ಏನಂತ ಬೇಜವಾಬ್ದಾರಿಯಾದಂಥ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು ನೀವು ನೋಡಿದ್ದೀರಾ. ಒಟ್ಟಾರೆ ಈ ಕಾಂಗ್ರೆಸ್ ಸರ್ಕಾರ ಯಾರು ಮುಖ್ಯಮಂತ್ರಿ ಆದಿಯಿಂದ ಹಿಡಿದು ಪ್ರತಿಯೊಬ್ಬರು ಆತ್ಮಹತ್ಯೆ, ಇವರು ಒಂದು ಆಪಾದನೆಗೆ ಚಂದ್ರಶೇಖರ್ ಅಂತ ವ್ಯಕ್ತಿ ಅವ್ರ ಮೇಲೆ ಕೇವಲ ಒಂದು ಆಪಾದನೆಯನ್ನು ಮಾಡಿದ ತಕ್ಷಣವೇ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇವ್ರ ಮೇಲೆ ಎಷ್ಟೇ ಆಪಾದನೆ ಮಾಡಿ ರಾಜೀನಾಮೆ ನೈತಿಕತೆ ತಗೊಳ್ಳೋಂಥ ನೈತಿಕತೆ ಅಥವಾ ಮೌಲ್ಯ ಇಲ್ಲದಂಥ ಇಂಥ ಭ್ರಷ್ಟ ಬಂಡ್ರ ಕಾಂಗ್ರೆಸ್ಸಿನ ಈ ನಾಯಕರುಗಳಿಗೆ ಈ ಸೂಕ್ಷ್ಮತೆ ಅರ್ಥ ಆಗಲ್ಲ. ಚಂದ್ರಶೇಖರೇ ಒಂದು ಜೀವಂತ ಉದಾಹರಣೆ ಇದ್ದಾರೆ. ಒಂದು ಆಪಾದನೆಗೆ ಆತ್ಮಹತ್ಯೆ ಮಾಡಿಕೊಂಡ್ರು. ಆದರೆ ಇವ್ರ ಮೇಲೆ 100 ಆಪಾದನೆ ಮಾಡಿ 1000 ಆಪಾದನೆ ಮಾಡಿ ನಾವು ಅದಕ್ಕೆಲ್ಲ ಲೆಕ್ಕಿಸಲ್ಲ. ನಾವು ಇರೋದೇ ಲೂಟಿ ಮಾಡೋಕ್ಕೆ ಅಂತ ಲೂಟಿ ಮಾಡ್ತಿರೋಂಥ ಈ ಲೂಟಿಗೋರರಿಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಹಾಗಾಗಿ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ಕೊಟ್ಟ ರಾಜ್ಯ ಸರ್ಕಾರ. ಚಿಕ್ಕಮಗಳೂರಲ್ಲೇ 5,000 ಪಡಿತರ ಚೀಟಿ ರದ್ದು. ಈ ಕುರಿತು ಒಂದು ಅಪ್ಡೇಟ್. ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ಕೊಟ್ಟ ರಾಜ್ಯ ಸರ್ಕಾರ. ಚಿಕ್ಕಮಗಳೂರಲ್ಲೇ 5,000 ಪಡಿತರ ಚೀಟಿ ರದ್ದು. ಬಿಪಿಎಲ್ ಕಾರ್ಡ್ ನೀಡಲು ಹೊಸ ಮಾನದಂಡ. ನಕಲಿ ದಾಖಲೆ ನೀಡಿ ಭಾಗ್ಯ ಪಡೆದವರಿಗೆ ದಂಡ. ಗ್ಯಾರಂಟಿ ಹಣಕ್ಕಾಗಿ ತಂತ್ರ ಎಂದು ಆರ್ ಅಶೋಕ್ ಕಿಡಿ. ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಲು ಮುಂದಾಗಿರುವ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ಗಳಿಗಾಗಿ ಹೊಸ ಮಾನದಂಡ ವಿಧಿಸಿ ಅವುಗಳನ್ನು ಪ್ರಕಟಿಸಿದೆ. ಇದರ ಜೊತೆಯಲ್ಲೇ ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿರುವವರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಸದ್ಯಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ನಕಲಿ ಬಿಪಿಎಲ್ ಕಾರ್ಡ್ ಹೊಂದಿದವರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಆ ಪಟ್ಟಿಯಲ್ಲಿರುವ ರೇಷನ್ ಕಾರ್ಡ್ ಅನ್ನು ರದ್ದುಗೊಳಿಸುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿದೆ. ಬಿಪಿಎಲ್ ಕಾರ್ಡ್ಗಳಿಗೆ ಈಗಾಗಲೇ ಸರ್ಕಾರ ಕೆಲವಾರು ನಿಬಂಧನೆಗಳನ್ನು ಅಳವಡಿಸಿತ್ತು. ಆ ನಿಬಂಧನೆಗಳನ್ನು ಪರಿಶೀಲಿಸಿ ಕೆಲವು ಹೊಸ ನಿಬಂಧನೆಗಳನ್ನು ಸೇರಿಸಿ ಅದರ ಆಧಾರದ ಮೇಲೆ ಅನುಕೂಲಸ್ಥರು ಬಿಪಿಎಲ್ ಕಾರ್ಡ್ಗಳನ್ನು ಬಳಸುವುದಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿತ್ತು. ಅದರಂತೆ ಈಗ ಹೊಸ ನಿಬಂಧನೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಈ ವಿರುದ್ಧ ಬಿಜೆಪಿ ಕೆಂಡ ಕಾರ್ತಾ ಇದೆ. ಗ್ಯಾರಂಟಿ ಯೋಜನೆ ಹಣಕ್ಕಾಗಿ ಸರ್ಕಾರ ಬಿಪಿಎಲ್ ಕಾರ್ಡ್ಗೆ ಕೊಕ್ಕೆ ಹಾಕುತ್ತಿದೆ ಎಂದು ಬಿಜೆಪಿ ವಾಗ್ದಾಳಿ ನಡೆಸುತ್ತಿದೆ. 60 ಲಕ್ಷ ಕಾರ್ಡ್ಗಳನ್ನು ಅವರು ವಜಾ ಮಾಡೋರು ಇದ್ದಾರೆ. ಅದಕ್ಕೋಸ್ಕರ ತಯಾರಿಯನ್ನು ನಾವು ಮಾಡ್ತಾ ಇದ್ದಾರೆ. 60 ಲಕ್ಷ ಅಂದ ತಕ್ಷಣ ಅಷ್ಟು 5 ಗ್ಯಾರಂಟಿಗೆ ಅಷ್ಟು ದುಡ್ಡು ಅವರಿಗೆ ಸೇವಿಂಗ್ಸ್ ಆಗ್ತದೆ. ಈಗ ಸತ್ತೋಗಿರೋರು ಮತ್ತು 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ರೇಷನ್ ತಗೊಳ್ಳದೇ ಇರೋರು ಮತ್ತು ಇನ್ಕಮು 1 ಲಕ್ಷದಿಂದ 20,000ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಇನ್ಕಮ್ ಇರ್ತಕ್ಕಂಥವ್ರು, ಆಮೇಲೆ ಗೌರ್ಮೆಂಟ್ ಎಂಪ್ಲಾಯೀಸು ಹಾಗೂ IT ಪೇಯರ್ಸು ಮತ್ತು 10 ಚದರಕ್ಕಿಂತ ಜಾಸ್ತಿ ಮನೆ ಇರ್ತಕ್ಕಂಥವ್ರು, ಇಂಥವ್ರದ್ದು ಇನೆಲಿಜಿಬಲ್ ಕ್ರೈಟೀರಿಯಾದಲ್ಲಿ ಆನ್ಲೈನಲ್ಲಿ ಡಾಟಾ ಅವೈಲೇಬಲ್ ಇದೆ. ಆ ಡಾಟಾ ಬೇಸ್ ಮೇಲೆ ತೊಗೊಂಡು ಅಂಥ ರೇಷನ್ ಕಾರ್ಡ್ಸ್ನೆಲ್ಲ ಕ್ಯಾನ್ಸಲ್ ಮಾಡ್ತೀವಿ.